ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 0.75 mm. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ 6 ಎಳೆ ದಾರಾನ ತಗೊಂಡಿರೋದು. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 2 3 4 ಚೈನ್ಗಳನ್ನ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ನಾವು ಲೇಸ್ಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ತಗೋಬೇಕು. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ತಗೋಬೋದು, ಇಲ್ಲಾಂದರೆ ಹಾಗೆ ಕೂಡ ವರ್ಕ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಬೀಡನ್ನ ತಗೋತಾ ಇದ್ದೀನಿ. ನೋಡಿ, ಈ ಶೇಪಲ್ಲಿರೋ ಬೀಡನ್ನ ಅಂತ ತೊಗೊಂಡಿರೋದು. ಬೀಡನ್ನ ಲಾಕ್ ಮಾಡಿ ಇವಾಗ ಇದನ್ನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಸುಕ್ಕು ಬರಬಾರ್ದು, ಆ ರೀತಿ ಸ್ಟ್ರೈಟಾಗಿಟ್ಟು ನೋಡಿಕೊಂಡೇ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ಚೈನ್ಸ್ ಹಾಕೋತೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಈ ರೀತಿ ನಾನು ಬಟ್ಟೆನ ತಿರುಗಿಸ್ಕೊತೀನಿ. ಇಲ್ಲಿ ಫಸ್ಟ್ ಲಾಕ್ ಬಿಟ್ಟು ಎರಡನೇ ಲಾಕ್ ಇದೆ ಅಲ್ವಾ, ಅಂದರೆ ಈ ಕಡೆ ಬೀಡ್ನ ಸೈಡಿಂದ ನೋಡಿದ್ರೆ ಮೊದಲನೇ ಲಾಕು. ಆ ಲಾಕ್ನ ಮೇಲ್ಗಡೆಗೆ ನಾನು 6 ಚೈನ್ ಹಾಕಿದ್ವಿ ಅಲ್ವಾ, ಆ 6 ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾನು 2 ಚೈನ್ ಹಾಕ್ಕೊಂಡು ಬಟ್ಟೆನ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೋತೀನಿ. ಇದು ರಿವರ್ಸ್ ಇದೆ, ಇವಾಗ ಸೀದಾ ಸೈಡ್ಗೆ ತಗೋತಾ ಇದ್ದೀನಿ. ಇವಾಗ ನಾನು ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಬೀಡ್ನ ಸುತ್ತ ನಾವೇನು 6 ಚೈನ್ಗಳು ಹಾಕಿದ್ವಿ ಅಲ್ವಾ, 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಡಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಫಸ್ಟು 2 ಲೂಪಿಂದ ಹೊರಗಡೆ ಬರಬೇಕು, ಆಮೇಲೆ ಈ 2 1 ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ನನ್ನ ಚಾನಲ್ನ ಯಾರೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡ್ತಿರ್ತೀರಲ್ವ, ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಯಾವ ರೀತಿ ಡಬಲ್ ಕ್ರೋಶೆನ ವರ್ಕ್ ಮಾಡೋದು ಅಂತ ಹೇಳಿ. ಸೊ ಇಲ್ಲಿ ಕಂಪ್ಲೀಟ್ ಇಲ್ಲಿ 6 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಇದು ಫಿಲ್ ಆಗಬೇಕು, ಅಷ್ಟು ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಹಾಗೆಯೇ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೋಬೇಕಾದ್ರೆ ಒಂದಾದಮೇಲೆ ಒಂದು ವರ್ಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಟಚ್ ಮಾಡಬಾರ್ದು, ಒಂದಾದಮೇಲೆ ಒಂದು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ ಲಿಂಕ್ ಇರುತ್ತೆ, ಜೊತೆಗೆ ನನ್ನ ಫೇಸ್ಬುಕ್ನ ಪೇಜ್ನ ಲಿಂಕ್ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಹಾಗೆಯೇ ನನ್ನ ವಾಟ್ಸಪ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ 6 ಚೈನ್ನ ಗ್ಯಾಪು ಫಿಲ್ ಆಗಬೇಕು. ಫಿಲ್ ಆದಮೇಲೆ ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು, ಅಂದರೆ ಆರ್ಚ್ನ ಎಂಡ್ ಮಾಡ್ಕೋಬೇಕು. ಒಟ್ಟು ಇಲ್ಲಿ ನನಗೆ 15 ಡಬಲ್ ಕ್ರೋಶೆ ಬಂದಿದೆ. ಇಲ್ಲಿ 6 ಚೈನ್ನ ಗ್ಯಾಪ್ ಒಳಗಡೆಗೆ 15 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಸ್ಲ್ಯಾಂಟಿಂಗ್ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಸಿಂಗಲ್ ಡಿಸೈನ್ ಥರ ಕೂಡ ನೀವು ಮಾಡ್ಕೋಬೋದು ಸ್ಲ್ಯಾಂಟಿಂಗ್ ಆರ್ಚು. ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇವಾಗ ಬಟ್ಟೆನ ತಿರುಗಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 1 2 ಡಬಲ್ ಕ್ರೋಶೆ ಆದಮೇಲೆ 3ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಎಲ್ಲಿಗೆ ಲಾಕ್ ಮಾಡಬೇಕು ಅಂತ ಹೇಳಿ. ಕೌಂಟ್ ಮಾಡ್ಕೊಳ್ಳೋದು ಈ ರೀತಿ. ಮೊದಲನೇ ಡಬಲ್ ಕ್ರೋಶೆನ ಸ್ಕಿಪ್, ಮೊದಲು 2 ಡಬಲ್ ಕ್ರೋಶೆ ಏನು ಬರುತ್ತೆ ಅಲ್ವಾ, ಈ 2 ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ ಇದೆ ಅಲ್ವಾ, ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋದು. ಸೊ ನೋಡಿದ್ರಿ ಅನ್ಕೋತೀನಿ ನಾನು ಎಲ್ಲಿಗೆ ಲಾಕ್ ಮಾಡಿದೆ ಅಂತ ಹೇಳಿ. ಮತ್ತೆ ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು
ಇವಾಗಲೂ ಅಷ್ಟೇ 2 ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಇಲ್ಲಿ 2 ಸ್ಕಿಪ್ ಮಾಡಿ 1 2 2 ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು 3 ಚೈನ್ ಹಾಕಿ ಇದೇ ಥರ ಫುಲ್ ಇದೇನು ಸ್ಲ್ಯಾಂಟಿಂಗ್ ಆರ್ಚ್ ಇದೆ ಅಲ್ವಾ, ಇದು ಕಂಪ್ಲೀಟ್ ಆಗೋವರೆಗೂ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಒಟ್ಟು ಇಲ್ಲಿ 5 ಸತಿ ಬರಬೇಕು, 3 ಚೈನ್ ಲಾಕ್ಸು 5 ಸತಿ ಬರಬೇಕು ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ನ ಮೇಲ್ಗಡೆಗೆ. ಸೊ ಗಮನ ಇಟ್ಕೊಳ್ಳಿ, ಲಾಕ್ ಮಾಡ್ಕೋಬೇಕಾದ್ರೆ 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಮತ್ತೆ ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲ್ಗಡೆ ನಾವೇನು ಹಾಕಿದ್ವಿ ಅಲ್ವಾ 3 ಚೈನು, ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ. ಈ 3 ಚೈನು ಅಷ್ಟೇ 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1 2 ನೀಟಾಗಿ ತೋರಿಸ್ತೀನಿ ನೋಡಿ ಕೊನೆಯದಾಗಿ ಯಾವ ರೀತಿ ಲಾಕ್ ಮಾಡ್ಕೋತೀನಿ ಎಲ್ಲಿಗೆ ಅಂತ ಹೇಳಿ. ನೋಡಿ ಇಲ್ಲಿ ಚೈನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗಿಲ್ಲಿ, ಡಬಲ್ ಕ್ರೋಶೆ ಮೇಲೆ ಏನು ವರ್ಕ್ ಮಾಡಿರೋ ಜಾಗದಲ್ಲಿ ಚೈನ್ ರೀತಿ ಕಾಣಿಸ್ತಾ ಇದೆ ಅಲ್ವಾ, ಈ ಚೈನ್ಗಳನ್ನ ಕೌಂಟ್ ಮಾಡ್ಕೊಳ್ಳಿ. 1 2 ಕೌಂಟ್ ಮಾಡಿಕೊಂಡು ಕೊನೆಯಲ್ಲಿ ಈ ರೀತಿ ಕಾಣಿಸುತ್ತೆ ಅಲ್ವಾ ಗ್ಯಾಪು, ಇಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಕೊನೆಯಲ್ಲಿ 2 ಕೌಂಟಿಂಗ್ಸ್ ಆಗಲ್ಲ ಅಂತ ಹಾಗೆ ಕೂಡ ಬಿಡೋದಕ್ಕೆ ಹೋಗಬೇಡಿ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಬರುತ್ತೆ ಬ್ಯಾಕ್ ಸೈಡಿಂದ. ಇವಾಗ ನಾನು 2 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೋತೀನಿ. ನೋಡಿ 1 2 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಇದರೊಳಗಡೆಗೆ ಇವಾಗ ವರ್ಕ್ ಮಾಡ್ಕೋಬೇಕು. ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಇವಾಗ ಸೇಮ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಇನ್ನೂ 1 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ನಾನು ಮುಂಚಿನ ದಾರಕ್ಕೆ ಬೀಡನ್ನ ಹಾಕಿಟ್ಕೊಂಡಿದ್ದೆ. ಸೊ 1 ಬೀಡನ್ನ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ದಾರ ತಗೋತೀನಿ. ಇವಾಗ ಆ್ಯಸ್ ಯೂಶುವಲ್ ಡಬಲ್ ಕ್ರೋಶೆ ಮಾಡೋದು, ಬಟ್ ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ ಬೀಡನ್ನ ಒಳಗಡೆಗೆ ತಗೊಂಡು ನಾವು ಸೂಜಿ ಮೇಲೆ ದಾರ ತಗೊಂಡು ವರ್ಕ್ ಮಾಡ್ಕೋಬೇಕು. ನೋಡಿ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ಮತ್ತೆ 2 ಡಬಲ್ ಕ್ರೋಶೆಗಳನ್ನ ಸೇಮ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಮಾಡ್ಕೋಬೇಕು. ಸೊ ಇಲ್ಲಿ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಟ್ಟು 5 ಡಬಲ್ ಕ್ರೋಶೆಗಳು ಬರುತ್ತೆ. ಅದರಲ್ಲಿ 3ನೇ ಡಬಲ್ ಕ್ರೋಶೆಗೆ ನಾವು ಬೀಡನ್ನ ಹಾಕ್ಕೊಳ್ಳೋದು. ಸೊ ಆವಾಗ ಮಿಡಲ್ಗೆ ಹೋಗುತ್ತೆ ಅದು. ಆ ಸೈಡು ಮತ್ತು ಈ ಸೈಡಲ್ಲಿ 2 ಡಬಲ್ ಕ್ರೋಶೆ ಪ್ಲೇನ್ ಮಾಡ್ಕೋತೀವಿ ನಾವು. ಬೀಡನ್ನ ಹಾಕಿದ್ಮೇಲೆ 2 ಸತಿ, ಬೀಡ್ ಹಾಕೋದಕ್ಕಿಂತ ಮುಂಚೆ 2 ಸತಿ ಡಬಲ್ ಕ್ರೋಶೆ. ನೋಡಿ ಇವಾಗ ಇದನ್ನು ಇಲ್ಲಿ ಚೈನ್ ಇದೆ ಅಲ್ವಾ, 3 ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಇದು ಪೆಟಲ್ ಥರ ಕಾಣಿಸುತ್ತೆ ನಮಗೆ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಅದ್ರ ಒಳಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೋಡಿ ಫಸ್ಟು 2 ಪ್ಲೇನ್ ಡಬಲ್ ಕ್ರೋಶೆ, ಅಂದರೆ ಬೀಡನ್ನ ಹಾಕೋದಿಲ್ಲ, ಹಾಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ 1 ಬೀಡನ್ನ ಒಳಗಡೆಗೆ ತಗೊಳ್ಳಿ, ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇದು 3ನೇ ಡಬಲ್ ಕ್ರೋಶೆಗೆ ನಾವು ಬೀಡನ್ನ ಹಾಕೋತಾ ಇರೋದು. ಬೀಡನ್ನ ಮುಂದೆ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು. ಸೊ ಇಲ್ಲಿ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ಬೀಡ್ ಹಾಕೋದು ಬೇಡ, ಹಾಗೆಯೇ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ವರ್ಕ್ ಮಾಡ್ಕೊಂಡಾಗ ಬೀಡ್ ಏನಾಗುತ್ತೆ ಕರೆಕ್ಟಾಗಿ ಮಿಡಲ್ಗೆ ಬರುತ್ತೆ. ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ಇದನ್ನು ಈ 3 ಚೈನ್ನ ಲಾಕ್ ಇದೆ ಅಲ್ವಾ, ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ 3 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿಕೊಂಡು
ಇವಾಗ ಮತ್ತೆ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಪೆಟಲ್ಸ್ನ ಮಾಡ್ತಾ ಹೋಗೋದು. ಲಾಕ್ ಮಾಡೋದು ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನಾವು ಪೆಟಲ್ಸ್ನ ಎಂಡ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಹಾಗೆಯೇ ಕಮ್ಯುನಿಟಿ ಟ್ಯಾಬ್ನಲ್ಲಿ ನಿಮ್ಗೇನಾದರೂ ಸೀರೆ ಕುಚ್ಚು ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ನಾನು ಅಲ್ಲಿ ಒಂದು ಮೆಸೇಜ್ನ ಪಾಸ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಿಮಗೆ ಸೀರೆ ಕುಚ್ಚು ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ, ಬೀಡ್ಸ್ ಬಗ್ಗೆ ಆಗಲಿ, ಡಿಸೈನ್ಸ್ ಬಗ್ಗೆ ಆಗಲಿ, ಕಲರ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಈ ರೀತಿ ಯಾವುದೇ ಡೌಟ್ಸ್ ಇದ್ದರೂ ನೀವಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಆದಷ್ಟು ಬೇಗ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ನಾನು. ಸೊ ಎಷ್ಟು ಜಾಸ್ತಿ ಕ್ವಶನ್ಸ್ ಬಂದಷ್ಟು ಒಂದೇ ಸತಿ ಒಂದೇ ವಿಡಿಯೋದಲ್ಲಿ ಎಲ್ಲ ಡೌಟ್ಸ್ನ ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದು. ಸೊ ಹಾಗಾಗಿ ಕಮ್ಯುನಿಟಿನಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಅಲ್ವಾ, ಸೊ ಅದ್ರ ಕೆಳಗಡೆ ನೀವು ಕಮೆಂಟ್ ಮಾಡಿ, ನಿಮ್ಗೆ ಡೌಟ್ಸ್ ಏನಿದ್ರು ಕಮೆಂಟ್ ಮಾಡಿ. ಸೊ ಆ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ. ನೋಡಿ, ಇಲ್ಲೂ ಅಷ್ಟೇ 5 ಡಬಲ್ ಕ್ರೋಶೆ ಮಾಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ, ಇದು ಆರ್ಚು ಈ ರೀತಿ ಬರುತ್ತೆ. 3 ಆರ್ಚ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಇನ್ನು 2 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದರೊಳಗಡೆಗೂ ಕೂಡ ವರ್ಕ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಇಟ್ ಈಸ್ ಯಾವ ರೀತಿ ನಾವು ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ನಾವು ವರ್ಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೌಂಟಿಂಗ್ಸ್ನ ನಾವು ಮಿಸ್ ಮಾಡ್ಕೋಬಾರ್ದು. ಇನ್ ಕೇಸ್ ನಾವು ಕೌಂಟಿಂಗ್ಸ್ನ ಮಿಸ್ ಮಾಡಿಕೊಂಡ್ರೆ ನಮಗೆ ವೇರಿಯೇಷನ್ಸ್ ಆಗಿಬಿಡುತ್ತೆ. ಆರ್ಚು ನೀಟಾಗಿ ಬರೋದಿಲ್ಲ. ನಮಗೆ ನೀಟಾಗಿ ಬರದೇ ಇದ್ದಾಗ ಈವನ್ನಾಗಿ ಕಾಣಿಸೋದಿಲ್ಲ. ನಮಗೆ ಒಂದು ಪೆಟಲು ಚಿಕ್ಕದಾಗಿ ಕಾಣಿಸುತ್ತೆ, ಒಂದು ಪೆಟಲು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಆದಷ್ಟು ಕೌಂಟಿಂಗ್ಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಪೆಟಲ್ಸ್ನ ಮಾಡಬೇಕಾದ್ರೆ. ಇಲ್ಲಿ ನಾನು ಮುಂಚೆನೇ ದಾರಕ್ಕೆ ಬೀಡನ್ನ ಹಾಕಿಟ್ಕೊಂಡಿದ್ದೀನಿ ಅಲ್ವಾ. ಸೊ ಈ ಬೀಡ್ ಬಂದು ನಾವು ಎಂಬ್ರಾಯ್ಡ್ರಿ ವರ್ಕ್ಗೆಲ್ಲ, ಮಗಮ್ ವರ್ಕ್ಗೆ ಯೂಸ್ ಮಾಡ್ತಾರಲ್ವ, ಬೀಡ್ಸು ಬಂಚಸಲ್ಲಿ ಬರುತ್ತೆ. ಆ ಬೀಡನ್ನ ನಾನು ಹಾಕ್ಕೊಂಡಿರೋದು. ನೀವು ಬೇಕು ಅಂದರೆ ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಚಿಕ್ಕ ಸೈಜು ಸಿಕ್ತು ಅಂತ ಹೇಳಿ ನಾನು ಆ ಬೀಡನ್ನ ತಗೊಂಡಿರೋದು. ಇಲ್ಲಾಂದರೆ ಬೇಡ ಅಂದರೆ ನೀವು ಡೈರೆಕ್ಟಾಗಿ ನಾವು ಕುಚ್ಚಿಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಬೀಡ್ಸು, ಆ ಬೀಡನ್ನ ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಕೊನೆ 3 ಚೈನ್ನ ಗ್ಯಾಪ್ ಒಳಗಡೆಗೆ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಫಸ್ಟು 2 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ, 2ನೇ ಡಬಲ್ ಕ್ರೋಶೆನ ಮಾಡಿಕೊಂಡೆ. ಇವಾಗ ಒಂದು ಬೀಡನ್ನ ನಾನು ಒಳಗಡೆಗೆ ತಗೋತಾ ಇದ್ದೀನಿ. ಇವಾಗ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಹಿಂದೆ ಹೋಗಿರೋ ಬೀಡನ್ನ ಮುಂದೆ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ನೀಟಾಗಿ ಬೀಡನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೀಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಹೋಗಬಾರ್ದು. ಈ ರೀತಿ ನಾವು ಪುಷ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಮಗೆ. ಬೀಡನ್ನ ಹಾಕಿ ಆದಮೇಲೆ ಮತ್ತೆ 2 ಪ್ಲೇನ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲೂ ಕೂಡ ಅಷ್ಟೇ ವರ್ಕ್ ಮಾಡಿ ಆದಮೇಲೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋತೀನಿ ಆರ್ಚ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಆರ್ಚ್ನ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಪೆಟಲ್ಸ್ ಬೀಡ್ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು 5 ಪೆಟಲ್ ಬರೋ ರೀತಿ ವರ್ಕ್ ಮಾಡ್ಕೊಂಡಿರೋದು ಇಲ್ಲಿ. ಇವಾಗ ಏನು ಮಾಡೋಣ ಅಂತ ಅಂದರೆ ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ ನಾನು. 2 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಅಲ್ವಾ, ಇಲ್ಲಿಗೆ ಬೇಕು ಅಂದರೆ ನೀವು 4 ಚೈನ್ ಕೂಡ ಹಾಕಿ ಲಾಕ್ ಮಾಡ್ಕೋಬೋದು. ಮತ್ತು ಇವಾಗ ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ಸೊ ದಟ್ ಈ 4 ಚೈನ್ನ ಗ್ಯಾಪ್ ಒಳಗಡೆಗೆ ಕುಚ್ಚು ಬರುತ್ತೆ. 4 ಚೈನ್ ಹಾಕಿ ಲಾಕ್ ಮಾಡಾದಮೇಲೆ ಮತ್ತೆ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಇಲ್ಲೇನು 2 ಚೈನ್ ಹಾಕ್ತಾ ಇದ್ದೀನಿ ಅಲ್ವಾ, ಸೊ ಈ 2 ಚೈನ್ನ ಹಾಕೋ ಜಾಗದಲ್ಲಿ ನಾನು 4 ಚೈನ್ ಕೂಡ ಹಾಕ್ಕೊಂಡು ವರ್ಕ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಆರ್ಚ್ನ ಮಾಡ್ಕೋಬೇಕಾದ್ರೆ ನಾನು ಮಾಡಿ ಅದನ್ನು ಫೈನಲ್ ಲುಕ್ ತೋರಿಸ್ತೀನಿ. 4 ಚೈನ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ, 2 ಚೈನ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಾದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಂಡು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಏನು ಮಾಡಿದ್ವಿ ಅಲ್ವಾ, ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು
ಸ್ಯಾರಿಗೆ ಫಿಕ್ಸ್ ಮಾಡ್ಕೋಬೇಕು, ಅಥವಾ ನಾನು ಇಲ್ಲಿ ಲೇಸಿಗೆ ಮಾಡ್ತಾಯಿದ್ದೀನಿ ಅಲ್ವಾ, ಲೇಸ್ಗೆ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿ ಆದಮೇಲೆ ಇವಾಗ ಇಲ್ಲಿ ಬೀಡ್ನ ಸುತ್ತ ನಾವು ಚೈನ್ ಹಾಕೋಬೇಕಾಗತ್ತೆ. ಬೀಡ್ ಸುತ್ತ ನಾನು 6 ಚೈನ್ಗಳನ್ನ ಹಾಕೋತೀನಿ. 6 ಚೈನ್ ಹಾಕ್ಕೊಂಡು ಡಿಸೈನ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕ ಲಾಕ್ ಇದೆ ಅಲ್ವಾ, ಫಸ್ಟ್ ಲಾಕು, ಈ ಲಾಕ್ನ ಮೇಲ್ಗಡೆಗೆ ನೋಡಿ, ಇದನ್ನು ಬಿಟ್ಟು ಈ ಲಾಕು ಬೀಡ್ನ ಪಕ್ಕ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಈ ರೀತಿ ಬರುತ್ತೆ. ಇವಾಗ ಇಲ್ಲಿ 6 ಚೈನ್ ಇದೆ ಅಲ್ವಾ ಬೀಡ್ನ ಮೇಲೆ, ಇಲ್ಲಿಗೆ ನಾವು ವರ್ಕ್ ಮಾಡ್ಕೊಳ್ಳೋದು. ವರ್ಕೆಲ್ಲ ಮಾಡಿ ಡಿಸೈನ್ ಕಂಪ್ಲೀಟ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಕುಚ್ಚು ಕೂಡ ಕಟ್ಟಿದ್ದೀನಿ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ದಾರ ತೊಗೊಂಡಿರೋದು, ಅದಕ್ಕೆ ಬಾಲ್ ಇಟ್ಟು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 2 ಚೈನ್ ಹಾಕಿದಾಗ ಈ ಗ್ಯಾಪ್ ಬರುತ್ತೆ ನೋಡಿ, ಈ ರೀತಿ. ಇಲ್ಲಿ 2 ಚೈನ್ ಹಾಕಿ ಮಾಡಿರೋದು, ಇಲ್ಲಿ 4 ಚೈನ್ ಹಾಕಿ ನಾನು ವರ್ಕ್ ಮಾಡ್ಕೊಂಡಿರೋದು. ಸೊ ಆರ್ಚು ನಿಮಗೆ ಹತ್ತತ್ರ ಬೇಕು ಅಂತ ಅಂದರೆ 2 ಚೈನ್ ಹಾಕಿ ಮಾಡ್ಕೋಬೋದು. ಇಲ್ಲ ಆರ್ಚ್ಗೆ ಸ್ವಲ್ಪ ಗ್ಯಾಪ್ ಬೇಕು ಅಂದರೆ ನೀವು 4 ಚೈನ್ ಹಾಕಿ ಕೂಡ ವರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ಡಿಸೈನ್ಗೆ ನಾನು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಕುಚ್ಚುಗಳನ್ನ ಹಾಕ್ಕೊಂಡಿಲ್ಲ. ಇನ್ ಕೇಸ್ ನಿಮಗೆ ಕುಚ್ಚು ಬೇಕು ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲೂ ಅಂತ ಅಂದರೆ ಇಲ್ಲಿ ಚೈನ್ಸ್ 4 ಚೈನ್ ಒಂದು ಸತಿ ಹಾಕಿದ್ದೀನಿ ಅಲ್ವಾ, ಸೊ 4 ಚೈನ್ 2 ಸತಿ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿದಾಗ ನೀವು ಕುಚ್ಚು ಕಟ್ಟೋದಕ್ಕೆ ನಿಮಗೆ ಕರೆಕ್ಟಾಗಿ ಜಾಗ ಕೂಡ ಸಿಗುತ್ತೆ. ಸೊ ಇಲ್ಲಿ ನಾನು ಡಿಸೈನ್ ಕಂಪ್ಲೀಟ್ ಆದಮೇಲೆ ಬಾಲ್ ಚೈನು ಹಾಗೆಯೇ ಸ್ಟೋನ್ ಚೈನ್ನ ಅಂಟಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಪ್ಷನಲ್ಲು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಏನು 2 ಚೈನ್ ಹಾಕಿ ಆರ್ಚ್ ಆದಮೇಲೆ ಹಾಕಿದ್ದೀನಲ್ವ, ಅಲ್ಲಿಗೆ ಬೇಕು ಅಂದರೆ ನೀವು ಕ್ರಿಸ್ಟಲ್ ಆಗಲಿ ಒಂದು ರೌಂಡ್ ಬೀಡ್ ಆಗಲಿ ತೊಗೊಂಡು ಆಮೇಲೆ ಕೂಡ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಲುಕ್ 2 ರೀತಿ ಲುಕ್ನ ತೋರಿಸಿದ್ದೀನಿ. ಅಂದರೆ ಹತ್ರ ಚೈನ್ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ, ಸ್ವಲ್ಪ ದೂರ ಚೈನ್ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಸೊ ನಿಮಗೆ ದೂರ ಇಷ್ಟ ಆಯಿತು ಆರ್ಚ್ಗಳು ಅಂತಂದರೆ ದೂರ ಹಾಕ್ಕೊಳ್ಳಿ, ಇಲ್ಲ ಹತ್ರನೇ ಬೇಕು ಅಂತಂದರೆ ಹತ್ರ ಹಾಕ್ಕೊಳ್ಳಿ. ಹತ್ರ ಬೇಕು ಅಂದರೆ 2 ಚೈನ್ ಹಾಕ್ಕೋಬೇಕು, ದೂರ ಬೇಕು ಅಂದರೆ 4 ಚೈನ್ ಹಾಕ್ಕೋಬೇಕು. ಫ್ರೆಂಡ್ಸ್, ಇದು ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡೋದಾದರೆ 950ಇಂದ 1200ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮೆಟೀರಿಯಲ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಸೊ ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.